ಪ್ರಿಯಾಂಕ್ ಖರ್ಗೆಜಿಯವರೇ, ಇವತ್ತು ಐ-ಟಿ-ಬಿ-ಟಿ ಸಚಿವರಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದ ಐ-ಟಿ-ಬಿ-ಟಿ ಒಂದು ಕಂಪನಿಗಳನ್ನು ನಿಮ್ಮ ಕೈಲಿ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮಗೆ ರಾತ್ರಿ ಮಲಗಿದ್ರಾಯ್ತು, ಬೆಳಗ್ಗೆ ಎದ್ದೇಳಿದ್ರಾಯ್ತು, ಕನಸಲ್ಲಾಗಲಿ, ನನಸಲ್ಲಾಗಲಿ, ಕೆಲಸದಲ್ಲಾಗಲಿ, ಕ್ಷೇತ್ರ ಇದರಲ್ಲಾಗಲಿ ನಿಮ್ಗೆ ಬಂದಿರೋದು ಏನಂದರೆ ಆರ್ ಎಸ್ ಎಸ್ಸು ಒಂದು ದೆವ್ವ ಇದ್ದಾಗೆ, ದೆವ್ವದ ಒಂದು ಬಿಂಬ BJP ಅಂತ ನೀವು ಕರೀತೀರಿ. RSSು ದೆವ್ವನೋ ಭೂತನೋ ಪ್ರೇತನೋ ಅದು ಬೇರೆ. ಅಂದರೆ ಜನ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರತಕ್ಕಂಥದ್ದು ಈ ಒಂದು ನಾಡಿನ, ಈ ಕರ್ನಾಟಕದ ಒಂದು ಐ-ಟಿ-ಬಿ-ಟಿಯ ಇಲಾಖೆಗಳಲ್ಲಿ ಒಂದು ತಂತ್ರಜ್ಞಾನದ ಮುಖಾಂತರ ಈ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಲಿ ಅಂತೇಳಿ RSSನ್ನು ರಿಜಿಸ್ಟ್ರೇಷನ್ ಮಾಡಿಸ್ತೀನಿ, RSS ಪಥಸಂಚಲನವನ್ನು ನಿಲ್ಲಿಸ್ತೀನಿ. ಒಂದು ಮಾತು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಕೈಯಲ್ಲಿ RSSನ್ನು ತಡಿಲಿಕ್ಕೆ ನಿಜವಾಗ್ಲೂ ಅರ್ಥವನ್ನು ಮಾಡ್ಕೊಂಡ್ಬಿಡಿ. ಇಂತಹ ಸಾವಿರ ಲಕ್ಷ ಕಾರ್ಯಕರ್ತರು ನಿಂತಿದ್ದಾರೆ RSSನ್ನು ನಡೆಸೋದಕ್ಕಾಗಲಿ, RSSಲ್ಲಿ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ. RSS ಇರೋದೇ ಈ ದೇಶದ ಸೇವೆಯನ್ನು ಮಾಡಲಿಕ್ಕೆ. ಹಿಂದೆಲ್ಲ ಮಾಡಿದೆ, ಇವತ್ತು ಕೂಡ ಯಾವುದೇ ಒಂದು ಫ್ಲಡ್ ಆಗಲಿ, ನೆರೆಹಾವಳಿಗಳು, ಈ ಪ್ರವಾಹ ಪೀಡಿತಗಳು ಮತ್ತು ಅಪಘಾತಗಳು, ಇಂಥದ್ರಲ್ಲಿ ಹೇಳ್ತಿರಲ್ಲ ಚಡ್ಡಿಯಿಂದ ಪ್ಯಾಂಟಿಗೆ ಬಂದರು ಅಂತ, ಅದೇ ಚಡ್ಡಿಗಳು ಯಾವುದೇ ರೀತಿಯಾದಂತಹ ಮನೋಭಾವನೆ ಇಟ್ಕೊಂಡು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ನೀವು ನಿಮ್ಮ ಕೆಲಸವನ್ನು ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಕುಡಿಲಿಕ್ಕೆ ನೀರು ಹಾಹಾಕಾರವಾಗಿದೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋತಾ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಅನಕ್ಷರಸ್ಥ ತಾಂಡವಾಡ್ತಾ ಇದೆ, ಅದನ್ನು ನಿಮ್ಮ ಕೈಯಲ್ಲಿ ಸಾಕ್ಷರತೆಗೆ ಪರಿವರ್ತನೆ ಮಾಡಲಿಕ್ಕಾಗಲಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಈ ಗೂಂಡಾಗಳು ಇದರನ್ನು ವ್ಯತಿರಿಕ್ತವಾಗಿ ಒಂದು ಬದಲಾವಣೆ, ಎಲ್ಲೋ ಒಂದು ಕಡೆ ಭಯದ ವಾತಾವರಣದಿಂದ ಜೀವನ ನಡೆಸುವಂಥದ್ದಾಗಿದೆ, ಅದರಲ್ಲಿ ನೀವು ರಕ್ಷಣೆಯನ್ನು ಕೊಡಲಿಕ್ಕಾಗಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ನಿಮ್ಗೆ ಏನಾದ್ರು RSS ಭೂತ ಅಂತ ಹೇಳಿದ್ರೆ, ನಿಮಗೆ RSS ಭೂತ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಎಲ್ಲಿ RSS ಸಂಘಟನೆ ಎಲ್ಲ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಿ, ಸಂಘಟನೆಯನ್ನು ಮಾಡಿ ಸೋಲಿಸ್ಬಿಡುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ ನಾನು ಸೋಲ್ತೀನಿ ಅಂತೇಳಿ. ಇವತ್ತೆಲ್ಲ ನಾಳೆ ನಿಮ್ಮ ಸೋಲಿಸ್ತಾರೆ, ಸೋಲಿಸೋದು ಸತ್ಯ. ಹಾಗಾಗಿ ನೀವು ಇವತ್ತು ಐ-ಟಿ-ಬಿ-ಟಿ ಕಂಪನಿಗಳನ್ನು ಎಲ್ಲಿ ನಮ್ಮ ಮಂಗಳೂರು ಈ ಕಡೆ ಹಿಂದುತ್ವದ ಅಜೆಂಡದ ಮೇಲೆ ಇರೋದ್ರಿಂದ ಅಲ್ಲಿ ಭಯವನ್ನು ಪಟ್ಕೊಂಡು ಯಾರು ಐ-ಟಿ-ಬಿ-ಟಿ ಹೂಡಿಕೆಯನ್ನು ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಿಲ್ಲ. ಗುಜರಾತ್ ರಾಜ್ಯ ಹೇಗಿದೆ, ಇಡೀ ಪೂರ ಗುಜರಾತ್ ಹಿಂದುತ್ವದ ಆಧಾರದ ಮೇಲೆ ಇರುವಂಥದ್ದು. ಮಹಾರಾಷ್ಟ್ರ ಹೇಗಿದೆ, ಹಿಂದುತ್ವದ ಆಧಾರದ ಮೇಲೇ ಅಲ್ಲಿ ಸರ್ಕಾರಗಳು ರಚನೆ ಆಗೋದು, ಸಂಘಟನೆಗಳು ಇರುವಂಥದ್ದು. RSSನ ಕೇಂದ್ರ ಕಚೇರಿ ಇರೋದೇ ಅಲ್ಲಿ ನಾಗ್ಪುರದಲ್ಲಿ, ಮಹಾರಾಷ್ಟ್ರದಲ್ಲಿ. ಆದರೆ ಅಂತಹ ರಾಜ್ಯಗಳಲ್ಲಿ ಐ-ಟಿ-ಬಿ-ಟಿ ಕಂಪ್ನಿಗಳು ಹುಡ್ಕೊಂಡು ಬಂದು ತಮ್ಮ ಕ್ಷೇತ್ರವನ್ನು ಹುಡ್ಕೋತವೆ, ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ನಿಮಗೆ ನಿಮಗೆ ಸಾಮರ್ಥ್ಯ ಇಲ್ಲ ತರಲಿಕ್ಕೆ. ಇದೀಗ ಮೊನ್ನೆ ತಾನೇ ಐ-ಟಿ ಕ್ಷೇತ್ರ ಇಲ್ಲಿಂದ ತೆಲಂಗಾಣ, ಆಂಧ್ರಕ್ಕೆ ಹೋದಂಥದ್ದನ್ನು ನೋಡಿದಿರಿ. ಅದನ್ನೆಲ್ಲ ಮುಚ್ಚಾಕೊಳ್ಳಿಕ್ಕೆ, ನಿಮ್ಮ ತಪ್ಪುಗಳನ್ನು ಜನರ ದಾರಿಗಳನ್ನು ತಪ್ಪಿಸ್ಲಿಕ್ಕೆ ನೀವು RSS ಅನ್ನೋ ಒಂದು ಭೂತವನ್ನು ಹಿಡ್ಕೊಂಡಿದ್ದೀರಿ. RSS ಭೂತ ಅಲ್ಲ. RSS ಇವತ್ತುವರೆಗೂ ಕೂಡ ಇದೆ, ಧರ್ಮದ ಬಗ್ಗೆನೇ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. ಧರ್ಮ ಅಂತ ಹೇಳಿದ್ರೇನು? ಧರ್ಮ ಅಂತ ಹೇಳಿದ್ರೆ ದೈವದ ಆರಾಧನೆ, ದೈವ ಶಕ್ತಿ ಅಂಥೇಳಿ. ಹಾಗಾಗಿ RSSನ್ನು ನೀವು ಯಾವುದೋ ಒಂದು ಹೋಲಿಕೆಯನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ, ಅದಕ್ಕೆ ಬರುವಂಥ ಹಣದ ಮೂಲ ಏನು? ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು ಇದ್ದಾರಲ್ರಿ. ಗುರುಕಾಣಿಕೆ ಅಂತೇಳಿ ಪ್ರತಿ ವರ್ಷ ವಿಜಯದಶಮಿಯಲ್ಲಿ ನಾವು ಪ್ರತಿ ಗ್ರಾಮದ ಹಳ್ಳಿಗಳಲ್ಲಿ ಹೋಗಿ, ತಾಂಡಗಳಿಗೆ ಹೋಗಿ ಗುರುಪೂಜೆ ಅಂತೇಳಿ ಧರ್ಮಧ್ವಜೆಯನ್ನಿಟ್ಟು ಪೂಜೆಯನ್ನು ಮಾಡ್ತಾ, ಅವ್ರು ಕೊಟ್ಟಂಥ 20, 10, 100, 1000, ಲಕ್ಷ ಎಷ್ಟಾರು ಆಗಿರಲಿ, ಗುರುಕಾಣಿಕೆ ಅಂತ ಇಸ್ಕೊಂಡು ಸೇವೆಯನ್ನು ಮಾಡೋದೇ ಇರತಕ್ಕಂಥದ್ದು. ನೀವೇನು ರಿಜಿಸ್ಟರ್ ಮಾಡಿಸ್ಬೇಕು? ಅರೆ, ನೀವು ಬ್ಯುಸಿಯಾಗಿದ್ದೀರಿ. ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗಿರೋ ಪರಿಕಲ್ಪನೆ ಏನು ಗೊತ್ತೇನು? ಹಿಂದುಳಿದ ಜನಾಂಗದವರು, ದಲಿತ ಜನಾಂಗದವರು ಹೆಸರುಗಳನ್ನ ಇಟ್ಕೊಂಡು ನೀವು ನಿಮ್ಮ ಕುಟುಂಬ ಎಲ್ಲ ಮಾಡಿದ್ದೀರಲ್ಲ, ಲೂಟಿ ಮಾಡಿ ಇಟ್ಕೊಂಡಿದ್ದೀರಲ್ಲ ನಿಮ್ಮ 10 ತಲೆಮಾರಿಗಾಗುವಷ್ಟು ಆಸ್ತಿಗಳನ್ನು. ಅವನ್ನು ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಆಸ್ತಿಗಳನ್ನು ನೀವು ಭದ್ರ ಮಾಡ್ಕೊಳ್ಳೋದು ಕಲೀರಿ. RSSನ ಬಗ್ಗೆ ನಿಮ್ಗೆ ಚಿಂತೆ ಬೇಡ. RSSನ ತುಳಿತೀನಿ, ಹೊಸ್ಕಾಗ್ತೀನಿ, ಮಾಡ್ತೀನಿ ಅಂತ 1000 ಜನ ಬಂದು ಹೋದರು, ಅದು ಸಾಧ್ಯ ಆಗೋದಿಲ್ಲ. RSSಸು ಅದರ ಶಕ್ತಿ, ಅದರ ಘನತೆ, ಅದರ ಸಂಘಟನೆ ಹೇಗೆ ಬೆಳೀತಾ ಹೋಗ್ತಾ ಇದೆ ಅಂತೇಳಿ ಅದ್ರ ಮೇಲೆ ಜನರಿಗೆ ನಂಬಿಕೆ ಇದೆ. ಈ ದೇಶದ ಪುನರಾವರ್ತನೆ, ಈ ದೇಶದ ಸಾರ್ವಭೌಮತ್ವ, ದೇಶದ ಅಖಂಡವಾದಂತಹ ಭವ್ಯ ಭಾರತವನ್ನು ನಿರ್ಮಾಣವಂಥ ಕಲ್ಪನೆ RSS ಹೊಂದಿದೆ. ಅದು ಆಗ್ತದೆ, ಅದರಿಂದ ಯಾವುದೇ ಸಮಸ್ಯೆಗಳಿಲ್ಲ. ನಿಮ್ಮ ಕ್ಷೇತ್ರದ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಂಥದ್ದು, ನಿಮ್ಮ ಆಸ್ತಿಗಳನ್ನು ನೀವು ರಕ್ಷಣೆಯನ್ನು ಮಾಡ್ಕೊಳ್ಳುವಂಥದ್ದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಗಮನ ಕೊಡಿ. ಏಕೆಂದರೆ ನಿಮ್ಗೆ ಭಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರಿದ್ದಾರೆ, ನಮ್ಮ ತಂದೆಯವರು ಆದ ನಂತರ ನನ್ನ ರಾಜಕೀಯ ವ್ಯವಸ್ಥೆಗಳೇನು, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ RSS ಒಂದು ದೊಡ್ಡ ಸಂಘಟನೆ,
ವಿಶ್ವವ್ಯಾಪಿಯಾಗಿರ್ತಕ್ಕಂಥ ದೊಡ್ಡ ಸಂಘಟನೆ. ಇದನ್ನು ತೆಗೆದುಬಿಟ್ರೆ ನಾವು ದೊಡ್ಡ ಲೀಡರ್ ಆಗ್ತೀವಿ. ಯಾಕಂದರೆ ಇವರು ಪ್ರಚಾರ ಕೊಡಬೇಕಲ್ಲ. ಆರ್ ಎಸ್ ಎಸ್ ತೊಗೊಂಡ್ರೆ ಎಲ್ಲ ಕಡೆ ಮಾತಾಡ್ತಾರೆ ಇವ್ರ ಬಗ್ಗೆ, ಇವರು ಪ್ರಚಾರ ಅನ್ನೋದು ಸಿಗುತ್ತೆ. ಹಾಗಾಗಿ ಆ ಪ್ರಚಾರದ ಗೀಳಿನಿಂದ ನೀವು ಆರ್ ಎಸ್ ಎಸ್ ಜೋಪಾನ ರಾತ್ರಿ ಮಲಗಿದಾಗ ಏನಾದರೂ ಆರ್ ಎಸ್ ಎಸ್ ಅಂತೇಳಿ ಏನಾದರೂ ಮಾಡ್ಕೊಬಿಟ್ರಿ. ಹಾಗಾಗಿ ಅವೆಲ್ಲವನ್ನು ಬಿಟ್ಟು ಕ್ಷೇತ್ರದ ಜನರು ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ ಜನಸೇವೆಯನ್ನು ಮಾಡಲಿಕ್ಕೆ. ಅವಕಾಶ ಸದುಪಯೋಗ ಮಾಡ್ಕೊಳ್ಳಿ. ಇಲ್ಲಿ ಕೆಲಸಗಳಿಂದ ಒಂದು ಅಭಿವೃದ್ಧಿಯತ್ತ ಮಾಡಿಕೊಡಿ. ಎಷ್ಟೋ ಲಕ್ಷಾಂತರ ಜನ ಯುವಕರು ಕೆಲಸಗಳಿಂದಲೇ ಇದ್ದಾರೆ. ಅಂಥವ್ರಿಗೆ ನೀವು ನಮ್ಮ ಇದರಲ್ಲಿ ITBT ಸಚಿವರಾಗಿದ್ದೀರಿ. ಹೊಸ ತಂತ್ರಜ್ಞಾನಗಳನ್ನು ತರುವುದರ ಮುಖಾಂತರ ಕಂಪನಿಗಳನ್ನು ಕರ್ನಾಟಕದಲ್ಲಿ ಒಂದು ಹೊಸ ಮಾದರಿ ರಾಜ್ಯವನ್ನಾಗಿ ಮಾಡಿ, ಒಂದು ಬೆಂಗಳೂರಿನ ಸಿಟಿ ಉತ್ತರ ಕರ್ನಾಟಕ ಕಡೆ ಆಗಲಿ. ನೀವು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕಡೆ ನೀವೆಲ್ಲ ಬಂದವರಲ್ವೇ, ಹಾಗಾಗಿ ಆ ಕಡೆ ನೀವು ಏನು ಈ ಹೊಸ ಕಂಪನಿಗಳನ್ನು ತಂದು ಅಲ್ಲಿರ್ತಕ್ಕಂತಹ ಬಡತನ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಬಡತನ ಇದೆ, ಆ ಬಡತನವನ್ನು ಹೋಗಲಾಡಿಸುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಇವತ್ತಿನ ಸದ್ಯದ ಮಟ್ಟಿನಲ್ಲಿ ನಿಮ್ಮ ಕಲಬುರಗಿಯಲ್ಲಿ ನೀರಿನ ವ್ಯವಸ್ಥೆ ಹಾಹಾಕಾರವಾಗಿದೆ. ಅದನ್ನು ಸರಿದೂಗಿಸುವಂಥದ್ದನ್ನು ನೋಡಿ, ಜನಗಳು ಬೀದಿಯಿಂದ ನೆಮ್ಮದಿಯಾಗಿರುವಂಥದ್ದನ್ನು ಮಾಡಿ. ಇಲ್ಲಿ ಗೊಂದಲ ಬೇಡ, ಹಚ್ಚಿಸುವಂಥದ್ದು, ಬೆಂಕಿಯನ್ನು ಹಚ್ಕೊಂಡು ಯಾರನ್ನೂ ಮಧ್ಯಕ್ಕೆ ತಂದು ನಿಮ್ಮ ಬೆಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆರ್ ಎಸ್ ಎಸ್ನ ತೆಗಲಿ ನೀವೇನೋ ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಆರ್ ಎಸ್ ಎಸ್ ಬರಬೇಡ್ರಿ ನೀವು. ಆರ್ ಎಸ್ ಎಸ್ ಒಂದು ದೊಡ್ಡ ಆಲದ ಮರ ಬೆಳೆದು ನಿಂತಿದೆ.